ನಮಸ್ಕಾರ ಗೆಳೆಯರೆ, ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ. ನಾನು ನಾಗರಾಜ್. ಬನ್ನಿ ಗೆಳೆಯರೆ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಬನ್ನಿ ಹಾಗಾದರೆ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಇವತ್ತಿನ ಕ್ಲಾಸ್ ಕಂಪ್ಯೂಟರ್ ಸಾಕ್ಷರತೆ ಭಾಗ 3. ಗೆಳೆಯರೆ, ಈ ಹಿಂದೆ ಕೂಡ ನಾವು ಕಂಪ್ಯೂಟರ್ಗಳ ಬಗ್ಗೆ ಕ್ಲಾಸ್ಗಳನ್ನು ಮಾಡಿದ್ದೀವಿ. ಮಾಡಿರೋ ಕ್ಲಾಸ್ಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಕಂಪ್ಯೂಟರ್ ಸಾಕ್ಷರತೆ ಭಾಗ 3 ನೋಡೋಣ. ಗೆಳೆಯರೆ, ಪ್ರಶ್ನೆ 1, ಕಾರ್ಯ ಸಹಾಯಕ ಕೀಲಿಗಳ ಒಟ್ಟು ಸಂಖ್ಯೆ ಡ್ಯಾಶ್ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ 10, ಆಪ್ಷನ್ ಬಿ 11, ಆಪ್ಷನ್ ಸಿ 12, ಆಪ್ಷನ್ ಡಿ 13. ಕಾರ್ಯ ಸಹಾಯಕ ಕೀಲಿಗಳು ಅಂದರೆ ಫಂಕ್ಷನಲ್ ಕೀಸ್ ಒಟ್ಟು ಎಷ್ಟಿದೆ ಅಂತ ಕೇಳ್ತಾ ಇದ್ದಾರೆ. ಗೆಳೆಯರೆ, ಫಂಕ್ಷನಲ್ ಕೀಸ್ ಒಟ್ಟು ಇರೋದು 12. ಆಪ್ಷನ್ ಸಿ ಸರಿಯಾದ ಉತ್ತರ 12 ಗೆಳೆಯರೆ. F1, F2, F3, F4, F5, F6, F7, F8, F9, F10, F11 and F12. ಪ್ರಶ್ನೆ 2, ಕಂಪ್ಯೂಟರಿನ ಇನ್ಪುಟ್ ಸಾಧನವಾದ ಮೌಸ್ ಕಂಡು ಹಿಡಿದವರು ಯಾರು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ವ್ಯಾನೆವರ್ ಬುಷ್, ಆಪ್ಷನ್ ಬಿ ಡಗ್ಲಾಸ್ ಏಂಜಲ್ಬಾರ್ಟ್, ಆಪ್ಷನ್ ಸಿ ಟೆಡ್ ನೆಲ್ಸನ್, ಆಪ್ಷನ್ ಡಿ ಉಲ್ಫ್ಗ್ಯಾಂಗ್ ಹೈಕನ್. ಕಂಪ್ಯೂಟರ್ನ ಇನ್ಪುಟ್ ಸಾಧನವಾದ ಮೌಸನ್ನು ಯಾರು ಕಂಡುಹಿಡಿದ್ರು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 2 ಸರಿಯಾದ ಉತ್ತರ ಆಪ್ಷನ್ ಬಿ ಡಗ್ಲಾಸ್ ಏಂಜಲ್ ಬಾರ್ಟ್ ಅವರು ಕಂಪ್ಯೂಟರ್ನ ಮೌಸನ್ನು ಕಂಡುಹಿಡಿತಾರೆ ಗೆಳೆಯರೆ. ಪ್ರಶ್ನೆ 3, ಈ ಕೆಳಗಿನವುಗಳಲ್ಲಿ ಇನ್ಪುಟ್ ಸಾಧನವು ಯಾವುದು? ಇನ್ಪುಟ್ ಅಂದರೆ ಒಳಗೆ ಬರುವುದು, ಔಟ್ಪುಟ್ ಅಂದರೆ ಹೊರಗೆ ಹೋಗುವುದು. ಇನ್ಪುಟ್ ಸಾಧನ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಮಾನಿಟರ್, ಆಪ್ಷನ್ ಬಿ ಪ್ರಿಂಟರ್, ಆಪ್ಷನ್ ಸಿ CPU, ಆಪ್ಷನ್ ಡಿ ಮೌಸ್. ಗೆಳೆಯರೆ, ಇನ್ಪುಟ್ ಸಾಧನದ ಬಗ್ಗೆ ಕೇಳ್ತಾ ಇದ್ದಾರೆ. ಪ್ರಶ್ನೆ 3 ಸರಿಯಾದ ಉತ್ತರ ಆಪ್ಷನ್ ಡಿ ಮೌಸ್ ಗೆಳೆಯರೆ. ಮಾನಿಟರ್ ಔಟ್ಪುಟ್, ಪ್ರಿಂಟರ್ ಔಟ್ಪುಟ್, CPU ಬಂದ್ಬಿಟ್ಟು ಒಂದು ಸ್ಟೋರೇಜ್ ಡಿವೈಸ್ ಅದು. ಸೊ ಇದು ಕಂಪ್ಯೂಟರ್ನ ಮೆದುಳು ಅಂತಾರೆ CPUಗೆ. ಮೌಸ್ ಬಂದ್ಬಿಟ್ಟು ಇನ್ಪುಟ್ ಡಿವೈಸ್ ಗೆಳೆಯರೆ. ಪ್ರಶ್ನೆ 4, ಮೌಸ್ ಪಾಯಿಂಟರ್ ಅನ್ನು ಯಾವುದರ ಮೇಲೆ ಇಟ್ಟಾಗ ಕೈ ಸ್ವರೂಪವನ್ನು ಪಡೆಯುತ್ತದೆ? ಆಪ್ಷನ್ ಎ ವ್ಯಾಕರಣ ದೋಷ, ಆಪ್ಷನ್ ಬಿ ಹೈಪರ್ ಲಿಂಕ್, ಆಪ್ಷನ್ ಸಿ ಸ್ಪೆಲ್ಲಿಂಗ್ ದೋಷ, ಆಪ್ಷನ್ ಡಿ ಎಡಿಟಿಂಗ್ ದೋಷ. ಮೌಸ್ ಪಾಯಿಂಟರ್ನ ಯಾವುದರ ಮೇಲೆ ಇಟ್ಟಾಗ ಕೈ ಸ್ವರೂಪವನ್ನು ಪಡೀತದೆ ಅಂತ ಕೇಳ್ತಾ ಇದ್ದಾರೆ. ಗೆಳೆಯರೆ, ಪ್ರಶ್ನೆ 4 ಸರಿಯಾದ ಉತ್ತರ ಆಪ್ಷನ್ ಬಿ ಹೈಪರ್ ಲಿಂಕ್ ಗೆಳೆಯರೆ. ಹೈಪರ್ ಲಿಂಕ್ ಮೇಲೆ ಇಟ್ಟಾಗ ಕೈ ಸ್ವರೂಪವನ್ನು ಪಡೀತದೆ. ಪ್ರಶ್ನೆ 5, ಮೌಸ್ ಇದರಲ್ಲಿ ಡ್ಯಾಶ್ ಒತ್ತು ಗುಂಡಿಗಳಿವೆ ಅಂದರೆ ಬಟನ್ಸ್. ಮೌಸ್ನಲ್ಲಿರುವಂಥ ಬಟನ್ಸ್ ಬಗ್ಗೆ ಕೇಳಿದ್ರೆ ಎಷ್ಟು ಬಟನ್ಗಳಿದೆ ಅಂತ. ಆಪ್ಷನ್ ಎ 2, ಆಪ್ಷನ್ ಬಿ 4, ಆಪ್ಷನ್ ಸಿ 5, ಆಪ್ಷನ್ ಡಿ 1. ಸೊ ಮೌಸ್ ಇದರಲ್ಲಿ ಇರುವಂಥ ಒತ್ತು ಗುಂಡಿಗಳು ಒಟ್ಟು 2 ಇದೆ ಗೆಳೆಯರೆ. ಆ ಆಪ್ಷನ್ಗಳಲ್ಲಿ 2 ಇಲ್ಲ 3 ಇದ್ದರೆ 3 ಕೂಡ ಒಂದು ಸ್ಕ್ರಾಲ್ ಬಟನ್ ಇರುತ್ತೆ ಅದರಲ್ಲಿ, ಅದು ಕೂಡ ಒತ್ತು ಗುಂಡಿ ಅಂತ ಹೇಳ್ತಾರೆ. ಆದರೆ ಒತ್ತು ಗುಂಡಿ ಅಂತ ಇರೋದು 2, ಒಂದು ಸ್ಕ್ರಾಲ್ ಬಟನ್ ಇರುತ್ತೆ. ಒಟ್ಟು 3 ಬಟನ್ಸ್ಗಳಿರುತ್ತೆ ಗೆಳೆಯರೆ ಅದರಲ್ಲಿ. ಪ್ರಶ್ನೆ 6, ಇವುಗಳಲ್ಲಿ ಯಾವುದು ಪಾಯಿಂಟಿಂಗ್ ಮತ್ತು ಡ್ರಾಯಿಂಗ್ ಸಾಧನವಾಗಿದೆ? ಆಪ್ಷನ್ ಎ ಮೌಸ್, ಆಪ್ಷನ್ ಬಿ ಸ್ಕ್ಯಾನರ್, ಆಪ್ಷನ್ ಸಿ ಪ್ರಿಂಟರ್, ಆಪ್ಷನ್ ಡಿ ಕೀಬೋರ್ಡ್. ಗೆಳೆಯರೆ, ಕಂಪ್ಯೂಟರ್ ಪ್ರಶ್ನೆಗಳು ಯಾವ ರೀತಿ ಇರುತ್ತೆ ಅಂದರೆ ಪ್ರಶ್ನೆಗಳಲ್ಲೇ ಉತ್ತರ ಅಡಗಿರುತ್ತೆ. ಪ್ರಶ್ನೆಗಳನ್ನು ನೀವು ಕರೆಕ್ಟಾಗಿ ಓದಿದ್ರೆ ಉತ್ತರಗಳನ್ನು ಕೊಡಬಹುದು. ಇವುಗಳಲ್ಲಿ ಯಾವುದು ಪಾಯಿಂಟಿಂಗ್ ಮತ್ತು ಡ್ರಾಯಿಂಗ್ ಸಾಧನ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 6 ಸರಿಯಾದ ಉತ್ತರ ಆಪ್ಷನ್ ಎ ಮೌಸ್ ಗೆಳೆಯರೆ. ಮೌಸನ್ನು ಪಾಯಿಂಟಿಂಗ್ ಕೂಡ ಯೂಸ್ ಮಾಡ್ತಾರೆ. ಮೌಸಿಂದ MS ಪೆಂಟಲ್ಲಿ ಡ್ರಾಯಿಂಗ್ ಕೂಡ ಮಾಡ್ಕೋಬಹುದು. ಓಕೆನಾ, ಪೆನ್ ಥರ ಯೂಸ್ ಮಾಡಿಕೊಂಡು ಡ್ರಾಯಿಂಗ್ ಕೂಡ ಮಾಡ್ಕೋಬಹುದು. ಪ್ರಶ್ನೆ 7, ಜಾಯ್ಸ್ಟಿಕ್ ಒಂದು ಡ್ಯಾಶ್ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಪಾಯಿಂಟಿಂಗ್ ಸಾಧನ, ಆಪ್ಷನ್ ಬಿ ಸ್ಕ್ಯಾನಿಂಗ್ ಸಾಧನ, ಆಪ್ಷನ್ ಸಿ ಆಟದ ಸಾಧನ, ಆಪ್ಷನ್ ಡಿ ಯಾವುದು ಅಲ್ಲ. ಗೆಳೆಯರೆ, ಜಾಯ್ಸ್ಟಿಕ್ ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 7 ಸರಿಯಾದ ಉತ್ತರ ಆಪ್ಷನ್ ಸಿ ಆಟದ ಸಾಧನ. ಜಾಯ್ಸ್ಟಿಕ್ ಒಂದು ಆಟದ ಸಾಧನ ಗೆಳೆಯರೆ. ಪ್ರಶ್ನೆ 8, OCRನಲ್ಲಿ ಸಿ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಕೋಡ್, ಆಪ್ಷನ್ ಬಿ ಕ್ಯಾಟ್ಲಾಗ್, ಆಪ್ಷನ್ ಸಿ ಕ್ಯಾರೆಕ್ಟರ್, ಆಪ್ಷನ್ ಡಿ ಕೌಂಟರ್. ಗೆಳೆಯರೆ, ಮೊದಲು OCR ಅಂದರೆ ಏನು ಅಂತ ತಿಳ್ಕೊಳ್ಳೋಣ. OCR ಅಂದರೆ ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್ ಅಂತ, ಅಥವಾ ಆಪ್ಟಿಕಲ್ ಕ್ಯಾರೆಕ್ಟರ್ ರಿಕಾಗ್ನಿಷನ್ ಅಂತ ಗೆಳೆಯರೆ. ಸೊ ಇದರಲ್ಲಿ ಸಿ ಅನ್ನೋದು ಏನು ಮೆನ್ಷನ್ ಮಾಡುತ್ತೆ ಅಂದರೆ ಕ್ಯಾರೆಕ್ಟರ್ ಅನ್ನೋದನ್ನ ಮೆನ್ಷನ್ ಮಾಡುತ್ತೆ. ಸೊ ಆಪ್ಷನ್ ಸಿ ಕ್ಯಾರೆಕ್ಟರ್ ಸರಿಯಾದ ಉತ್ತರ. ಪ್ರಶ್ನೆ 9, ಮುದ್ರಿತ ಪಠ್ಯವನ್ನು ನೇರವಾಗಿ ಒದಗಣೆ ಅಂದರೆ ಸ್ಕ್ಯಾನಿಂಗ್ ಅಂತಾರೆ. ಸೊ ಮುದ್ರಿತ ಪಠ್ಯವನ್ನು ನೇರವಾಗಿ ಸ್ಕ್ಯಾನಿಂಗ್ ಮಾಡುವುದಕ್ಕೆ ಯಾವ ಸಾಧನವನ್ನು ಬಳಸ್ತಾರೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ OCR, ಆಪ್ಷನ್ ಬಿ OMR, ಆಪ್ಷನ್ ಸಿ MICR, ಆಪ್ಷನ್ ಡಿ MOCR. ಮುದ್ರಿತ ಪಠ್ಯವನ್ನು ನೇರವಾಗಿ ಸ್ಕ್ಯಾನಿಂಗ್ ಮಾಡುವ ವಿಧಾನಕ್ಕೆ ಸಾಧನ
ಸ್ಕ್ಯಾನಿಂಗ್ ಮಾಡುವುದಕ್ಕೆ ಯಾವ ಸಾಧನವನ್ನು ಬಳಸ್ತೀರಿ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 9ರ ಸರಿಯಾದ ಉತ್ತರ ಆಪ್ಷನ್ ಎ OCR ಗೆಳೆಯರೆ. OCR ಅಂತ ಹೇಳಿದ್ದೆ ತಮಗೆ ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್ ಮುಖಾಂತರ ಮುದ್ರಿತ ಪಠ್ಯವನ್ನು ನೇರವಾಗಿ ಸ್ಕ್ಯಾನಿಂಗ್ನ ಮಾಡಬಹುದು. ಪ್ರಶ್ನೆ 10 MICRನ ವಿಸ್ತೃತ ರೂಪ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಮ್ಯಾಗ್ನೆಟಿಕ್ ಇಂಟೆಲಿಜೆನ್ಸ್ ಕ್ಯಾರೆಕ್ಟರ್ ರಿಕಾಗ್ನಿಷನ್, ಆಪ್ಷನ್ ಬಿ ಮ್ಯಾಗ್ನೆಟಿಕ್ ಇನ್ಫಾರ್ಮೇಶನ್ ಕೇಬಲ್ ರಿಕಾಗ್ನಿಷನ್, ಆಪ್ಷನ್ ಸಿ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರಿಕಾಗ್ನಿಷನ್, ಆಪ್ಷನ್ ಡಿ ಮ್ಯಾಗ್ನೆಟಿಕ್ ಇನ್ಶೂರೆನ್ಸ್ ಕೇಸಸ್ ರಿಕಾಗ್ನಿಷನ್. MICRನ ವಿಸ್ತೃತ ರೂಪವನ್ನು ಕೇಳ್ತಾ ಇದ್ದಾರೆ. ಪ್ರಶ್ನೆ 10ರ ಸರಿಯಾದ ಉತ್ತರ ಆಪ್ಷನ್ ಸಿ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರಿಕಾಗ್ನಿಷನ್. ಗೆಳೆಯರೆ, MICRನ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಬ್ಯಾಂಕ್ಗಳಲ್ಲಿ ವ್ಯವಹಾರ ಮಾಡಲಿಕ್ಕೆ ಕೊಡುವಂಥ ಚೆಕ್ಗಳು ಮತ್ತು DDಗಳಲ್ಲಿ MICRನ ಯೂಸ್ ಮಾಡ್ತಾರೆ. ಯಾಕೆ ಯೂಸ್ ಮಾಡ್ತಾರೆ ಅಂದರೆ ಸುರಕ್ಷಿತವಾಗಿ ಬಳಸುವ ದೃಷ್ಟಿಯಿಂದ. ಇದೇನಂತಾರೆ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರಿಕಾಗ್ನಿಷನ್ ಅಂತ ಕರೀತಾರೆ MICRನ. ಪ್ರಶ್ನೆ 11 ಬಹಳಷ್ಟು ಮಾರುಕಟ್ಟೆಯ ಉತ್ಪನ್ನಗಳ ಮೇಲೆ ಇರುವ ಮುದ್ರಿತ ಸರಳ ರೇಖೆಗಳ ಗುಂಪಿಗೆ ಏನೆಂದು ಕರೆಯುತ್ತಾರೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಪ್ರೈಸ್, ಆಪ್ಷನ್ ಬಿ OCR, ಆಪ್ಷನ್ ಸಿ OMR, ಆಪ್ಷನ್ ಡಿ ಬಾರ್ ಕೋಡ್. ಮಾರುಕಟ್ಟೆಯ ಉತ್ಪನ್ನಗಳ ಮೇಲೆ ಇರುವ ಮುದ್ರಿತ ಸರಳ ರೇಖೆಗಳ ಬಗ್ಗೆ ಕೇಳ್ತಾ ಇದ್ದಾರೆ. ಪ್ರಶ್ನೆ 11ರ ಸರಿಯಾದ ಉತ್ತರ ಆಪ್ಷನ್ ಡಿ ಬಾರ್ ಕೋಡ್ ಗೆಳೆಯರೆ. ಬಾರ್ ಕೋಡ್ ಖರೀದು ದಪ್ಪ ಸಣ್ಣ ಲೈನ್ಸ್ಗಳಿರುತ್ತೆ, ಉದ್ದ ರೇಖೆಗಳಿರುತ್ತೆ. ಸೊ ಅದನ್ನು ಬಾರ್ ಕೋಡ್ ಅಂತ ಕರೀತಾರೆ. ಅದರಲ್ಲಿ ಏನು ಕೌಂಟ್ ಮಾಡ್ತಾರೆ ಅಂದರೆ ಖರೀದಾದ ಏನು ಗೆರೆಗಳಿರುತ್ತೆ ಅದನ್ನು ಕೌಂಟ್ ಮಾಡಲ್ಲ. ಖರೀದಾದ ಗೆರೆಗಳ ಮಧ್ಯೆ ಇರುವ ವೈಟ್ ಗೆರೆಗಳನ್ನು ಕೌಂಟ್ ಮಾಡ್ತಾರೆ ಗೆಳೆಯರೆ. ಪ್ರಶ್ನೆ 12 MICRನಲ್ಲಿ ಸಿ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಕೋಡ್, ಆಪ್ಷನ್ ಬಿ ಕಲರ್, ಆಪ್ಷನ್ ಸಿ ಕ್ಯಾರೆಕ್ಟರ್, ಆಪ್ಷನ್ ಡಿ ಕಂಪ್ಯೂಟರ್. MICRನಲ್ಲಿ ಇರುವಂಥ ಸಿ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 12ರ ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಯಾರೆಕ್ಟರ್ ಗೆಳೆಯರೆ. ಯಾಕಂದರೆ MICR ಅಂದರೆ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೀಡರ್ ಅಥವಾ ರೆಕಾಗ್ನಿಷನ್. ಪ್ರಶ್ನೆ 13 ಅಕ್ಷರ, ಆಕೃತಿ ಮತ್ತು ಛಾಯಾಚಿತ್ರಗಳನ್ನು ಡಿಜಿಟಲ್ ರೂಪದಲ್ಲಿ ಗಣಕಯಂತ್ರಕ್ಕೆ ನೀಡುವ ಸಾಧನಕ್ಕೆ ಏನೆಂದು ಕರೆಯುವರು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಡಿಜಿಟೈಸರ್, ಆಪ್ಷನ್ ಬಿ ಮಾಡೆಮ್, ಆಪ್ಷನ್ ಸಿ ಸ್ಕ್ಯಾನರ್, ಆಪ್ಷನ್ ಡಿ ಕೀಬೋರ್ಡ್. ಅಕ್ಷರ, ಆಕೃತಿ ಮತ್ತು ಛಾಯಾಚಿತ್ರಗಳನ್ನು ಡಿಜಿಟಲ್ ರೂಪದಲ್ಲಿ ಗಣಕಯಂತ್ರಕ್ಕೆ ನೀಡುವ ಸಾಧನಕ್ಕೆ ಏನಂತ ಕರೀತಾರೆ ಅಂತ ಹೇಳ್ತಾ. ಪ್ರಶ್ನೆ 13ರ ಸರಿಯಾದ ಉತ್ತರ ಆಪ್ಷನ್ ಸಿ ಸ್ಕ್ಯಾನರ್ ಗೆಳೆಯರೆ. ಸೊ ಸ್ಕ್ಯಾನರ್ ಇಂದ ಸ್ಕ್ಯಾನಿಂಗ್ ಅನ್ನ ಮಾಡಬಹುದು. ಅಕ್ಷರಗಳು, ಆಕೃತಿಗಳು, ಛಾಯಾಚಿತ್ರಗಳನ್ನ ಸ್ಕ್ಯಾನ್ ಮಾಡಿ ಡಿಜಿಟಲ್ ರೂಪದಲ್ಲಿ ಗಣಕಯಂತ್ರಕ್ಕೆ ನೀಡಬಹುದು ಗೆಳೆಯರೆ. ಪ್ರಶ್ನೆ 14 ಮುದ್ರಿತ ಫೋಟೋವನ್ನು ಕಂಪ್ಯೂಟರಿಗೆ ನೀಡಲು ಬಳಸುವ ಆಗಮನಾಂಗ ಅಂದರೆ ಇನ್ಕಮಿಂಗ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಪ್ರಿಂಟರ್, ಆಪ್ಷನ್ ಬಿ ಮೌಸ್, ಆಪ್ಷನ್ ಸಿ ಕೀಬೋರ್ಡ್, ಆಪ್ಷನ್ ಡಿ ಸ್ಕ್ಯಾನರ್. ಬಳಸುವ ಆಗಮನಾಂಗ ಅಂದರೆ ಇನ್ಪುಟ್ ಡಿವೈಸ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 14ರ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ಕ್ಯಾನರ್. ಮುದ್ರಿತ ಫೋಟೋಗಳನ್ನ ಕಂಪ್ಯೂಟರ್ಗೆ ಇನ್ಕಮಿಂಗ್ ಮಾಡೋದು ಅಂದರೆ ಇನ್ಪುಟ್ ಮಾಡುವಂಥ ಡಿವೈಸ್ ಬಂದ್ಬಿಟ್ಟು ಸ್ಕ್ಯಾನರ್. ಸ್ಕ್ಯಾನರಿಂದ ಸ್ಕ್ಯಾನಿಂಗ್ ಮಾಡಿದಾಗ ಫೋಟೋಗಳು ಮುದ್ರಿತವಾಗಿ ಕಂಪ್ಯೂಟರ್ನಲ್ಲಿ ಬರುತ್ತೆ ಗೆಳೆಯರೆ. ಪ್ರಶ್ನೆ 15 ವಿಡಿಯೋ ಚಾಟಿಂಗ್ ಮತ್ತು ವಿಡಿಯೋ ಕಾನ್ಫರೆನ್ಸ್ಗಾಗಿ ಬಳಸುವ ಕ್ಯಾಮೆರಾಗಳು ಯಾವುವು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ವೆಬ್ ಕ್ಯಾಮ್, ಆಪ್ಷನ್ ಬಿ ವೆಬ್ ಪಿಕ್, ಆಪ್ಷನ್ ಸಿ ಬ್ರೌಸರ್ ಕ್ಯಾಮ್, ಆಪ್ಷನ್ ಡಿ ಬ್ರೌಸರ್ ಪಿಕ್. ವಿಡಿಯೋ ಚಾಟಿಂಗ್ ಮತ್ತು ವಿಡಿಯೋ ಕಾನ್ಫರೆನ್ಸ್ಗಾಗಿ ಬಳಸುವ ಕ್ಯಾಮ್ರಾಗಳು ಯಾವುವು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 15ರ ಸರಿಯಾದ ಉತ್ತರ ಆಪ್ಷನ್ ಎ ವೆಬ್ ಕ್ಯಾಮ್ ಗೆಳೆಯರೆ. ವೆಬ್ ಕ್ಯಾಮ್ನಿಂದ ತಾವು ವಿಡಿಯೋ ಚಾಟಿಂಗ್ ಮಾಡ್ಬೋದು, ವಿಡಿಯೋ ಕಾನ್ಫರೆನ್ಸ್ ಕೂಡ ಮಾಡ್ಬೋದು. ಪ್ರಶ್ನೆ 16 ಡಿಜಿಟಲ್ ಕ್ಯಾಮೆರಾ ಯಾವ ರೀತಿಯ ಸಾಫ್ಟ್ವೇರ್ ಆಗಿದೆ. ಆಪ್ಷನ್ ಎ ಇನ್ಪುಟ್, ಆಪ್ಷನ್ ಬಿ ಔಟ್ಪುಟ್, ಆಪ್ಷನ್ ಸಿ ಸ್ಟೋರೇಜ್, ಆಪ್ಷನ್ ಡಿ ಇನ್ಪುಟ್ ಆರ್ ಔಟ್ಪುಟ್. ಡಿಜಿಟಲ್ ಕ್ಯಾಮ್ರಾ ಯಾವ ರೀತಿಯ ಸಾಫ್ಟ್ವೇರ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 16ರ ಸರಿಯಾದ ಉತ್ತರ ಆಪ್ಷನ್ ಎ ಇನ್ಪುಟ್ ಗೆಳೆಯರೆ. ಯಾಕಂದ್ರೆ ಕ್ಯಾಮ್ರಾಗಳಿಂದ ತಾವು ಛಾಯಾಚಿತ್ರಗಳನ್ನು ತೆಗೆದ್ರೆ ಕ್ಯಾಮ್ರಾದಲ್ಲಿ ಮೂಡುತ್ತೆ, ಅದರಿಂದ ಅದು ಇನ್ಪುಟ್. ಔಟ್ಪುಟ್ ಯಾವುದು ಡಿಸ್ಪ್ಲೇ ಏನು ನಮಗೆ ತೋರಿಸುತ್ತೆ ಅದು ಔಟ್ಪುಟ್ ಗೆಳೆಯರೆ. ಪ್ರಶ್ನೆ 17 ಗಣಕದಲ್ಲಿ ಕಾರ್ಯಸೂಚನೆಗಳು ವಾಸ್ತವವಾಗಿ ಎಲ್ಲಿ ನಿರ್ವಹಿಸಲ್ಪಡುತ್ತವೆ. ಗಣಕಯಂತ್ರ ಅಂದರೆ ಕಂಪ್ಯೂಟರ್ನಲ್ಲಿ ಕಾರ್ಯಸೂಚನೆಗಳು ಎಲ್ಲಿ ನಡೀತದೆ ವಾಸ್ತವವಾಗಿ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ ಆಪ್ಷನ್ ಎ ALU, ಆಪ್ಷನ್ ಬಿ ಕಂಟ್ರೋಲ್ ಯೂನಿಟ್, ಆಪ್ಷನ್ ಸಿ ಸ್ಟೋರೇಜ್ ಯೂನಿಟ್, ಆಪ್ಷನ್ ಡಿ CPU. ನೋಡೋಣ ಬನ್ನಿ ಉತ್ತರವನ್ನ. ಪ್ರಶ್ನೆ 17ರ ಸರಿಯಾದ ಉತ್ತರ ಆಪ್ಷನ್ ಡಿ CPU ಗೆಳೆಯರೆ. CPU ಅಂದರೆ ಕಂಟ್ರೋಲ್ ಪ್ರೊಸೆಸಿಂಗ್ ಯೂನಿಟ್. CPU ಕಂಪ್ಯೂಟರ್ನ ಮೆದುಳು ಅಂತ ಕರೀತಾರೆ. ಸೊ ಈ ಕಂಪ್ಯೂಟರ್ನ ಮೆದುಳಿನಲ್ಲೇ ಗಣಕಯಂತ್ರದ ಎಲ್ಲ ಕಾರ್ಯಸೂಚನೆಗಳು ವಾಸ್ತವವಾಗಿ ನಡೆಯುತ್ತೆ, ಕಾರ್ಯವನ್ನು ನಿರ್ವಹಿಸುತ್ತೆ ಗೆಳೆಯರೆ. ಪ್ರಶ್ನೆ 18
ಕಂಪ್ಯೂಟರ್ ಚಿಪ್ಸ್ ತಯಾರಿಕೆಯಲ್ಲಿ ಬಳಸುವ ಮೂಲ ವಸ್ತು ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಕಾರ್ಬನ್, ಆಪ್ಷನ್ ಬಿ
ಗೆಳೆಯರೆ, ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದ್ರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ನಾವು ತಿಳಿಸಿಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ. ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಗೆಳೆಯರೆ.